2-3 ವರ್ಷ ಒಟ್ಟಿಗೆ 2-3 ವರ್ಷ ಅಲ್ಲ, ಮೆಸೇಜ್ಗಳ ಎಕ್ಸ್ಚೇಂಜ್ ಆಗಿದೆ, ನಾನು ಹೇಳ್ತೀನಿ ಮಾತುಗಳ ಎಕ್ಸ್ಚೇಂಜ್ ಆಗಿದೆ. ಇನ್ನೂ ಆಕೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೋಮ್ ಆಪ್ಷನ್ ಅಲ್ಲಿ ಇದ್ವಿ, ಯಾವುದೇ ರೀತಿ ಆಫೀಸ್ಗೆ ಹೋಗ್ತಾ ಇರಲಿಲ್ಲ ನಾವು. ಮೇಡಮ್ ನಾನು ಹೇಳ್ತೀನಿ, ಈಗ ಒಂದೊಂದು ನೀವು ಹೇಳಿದ್ರಿ ಏನು 2-3 ವರ್ಷ 2024 ಏನ್ ಗೊತ್ತಾ, ಆಲ್ರೆಡಿ ಮುಂದೆ ಬಂದು ನೀವೊಂಥರ ಹೆಂಗೆ ಅಂದ್ರೆ ಸರಿ ಮಾಡ್ಕೊಳಕ್ ಆಗ್ದಲ್ಲಿರಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಿ. ಇನ್ನು ಮುಂದೆನು ಅದನ್ನ ಗಾಯನ ಕೆರೆದು ದೊಡ್ಡ ಮಾಡ್ಕೋಬೇಡಿ. ಗಂಡ ಹೆಂಡತಿ ಜಗಳ ಅಂತ ಬಂದಾಗ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಬರಲ್ಲ, ನೀವು ಇಂಥ ವಿಚಾರ ಬಂದಾಗ ನೀವಿಬ್ರೆ ಸರಿ ಮಾಡ್ಕೋಬೇಕು. ನಮ್ಮ ಅಮ್ಮಂಗೆ ಹೇಳ್ತಾನೆ ಅತ್ತೆ ಹತ್ರ ಹೋಗ್ಬಿಟ್ಟು ನಾನು ನೀವು ಫೋರ್ಸ್ಫುಲ್ ಆಗಿ ಅವ್ನ ಮಲಗಿಸಿ ಯಾರು ಬಂದಾಗ ಮಾತಾಡಕ್ಕಾಗಲ್ಲ. ಸಲಿಗೆ ನೀವು ಕೊಟ್ರಾ? ಹೌದು, ಯಾಕೆ ಸಲಿಗೆ ಕೊಟ್ಟಿದ್ದೀರಾ? ನಾವು ಚೆನ್ನಾಗಿ ಅವನ್ನ ನೋಡ್ಕೊಂಡ್ವಿ. ನಮ್ಮ ಮನೇಲಿ 3 ತಿಂಗಳು ಪ್ರತಿಯೊಂದನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ವಿ. ಮನೆ ಅಳಿಯನನ್ನ ಮನೆ ಮಗನ್ ತರ ನೋಡ್ಕೊಂಡಿರೋ ಇದ್ದೀವಿ. ಹಂಗನ್ಕೊಂಡು ಅತ್ತೆ ಹತ್ರ ಹೋಗಿ ಮಗಳನ್ನ ಆತರ ಹೆಂಗ್ ಮಾತಾಡಕ್ಕಾಗುತ್ತೆ? ಆರೋಪ ಮಾಡೋದು ಅಂದ್ಕೊಂಡು ಎಲ್ಲದೂ ಸೇರ್ಸಿ ಆರೋಪ ಮಾಡದ? ಅವ್ನು ಮಾಡಿರೋದು ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಮೇಡಮ್, ಪೀರಿಯಡ್ಸ್ ಅಲ್ಲಿ ಮಲ್ಗು ಅಂತ ಹೇಳ್ಬೇಕಾರೆ ಹೇಳ್ತೀನಿ. ನಮ್ ತಂದೆ ತಾಯಿ ಬಹಳ ಮುಗ್ದ್ರು, ನನಗೆ ಬಹಳ ನೋವಾಗ್ತಾ ಇದೆ ಮೇಡಮ್. ನಮ್ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಖಂಡಿತ ಹೇಳ್ತೀನಿ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದಾರೆ ಮೇಡಮ್. ನಮ್ ತಂದೆ ಚಿಕ್ಕಿದ್ರು ಅಲ್ಲ ಮೇಡಮ್, ನಮ್ ತಂದೆ ತಾಯಿ ಬಗ್ಗೆ ಇನ್ನೋಸೆಂಟ್ ಇರೋ ಅವ್ರು ನಮ್ ತಂದೆ ಬಗ್ಗೆ ಏನಿದೆ ಗೊತ್ತಿಲ್ಲ. 4 ಜನ ಮಾತಾಡಲ್ಲ, ಫೋನ್ ಮಾಡ್ಸಿರೋದು ಅಲ್ಲ ಮೇಡಮ್. ವಯಸ್ಸಾಗಿರುತ್ತೆ, ಎಲ್ಲಾ ಮುಚ್ಚಿಟ್ಟು ನಮ್ ತಂದೆ ತಾಯಿ ಬಗ್ಗೆ ಬಂದು ಎಂಜಿಲ್ ಈಗ ನೋಡಿ ಇಲ್ಲಿ ಬಂದ ನಂತರ ಉಗಿದು ನಮ್ ತಂದೆ ಯಾಕೆ ಇನ್ನೋಸೆಂಟ್ ಎಷ್ಟೋ ಜನಕ್ಕೆ ಪಾಠ ಕಲಿಸಂತ ಇಲ್ಲಿ ನೋಡಿ ಅಲ್ಲ ನಮ್ ತಂದೆ ತಾಯಿ ಅಲ್ಲ ಮೇಡಮ್, ನಮ್ ತಂದೆ ತಾಯಿ ಆರೋಪ ಮಾಡಕ್ಕೆ ಈ ತರ ಆರೋಪನ ಮೇಡಮ್? ಅಲ್ಲ ಮೇಡಮ್, ಏನೋ ಒಂದು ಹೇಳ್ತಾರೆ ಅಲ್ಲ, ಈ ತರ ಕೆಳಮಟ್ಟದ ಆರೋಪ ಮಾಡಿಸ್ಕೊಡಕ ನಾನು ಬಂದಿರೋದು ಮೇಡಮ್. ಅದು ನಮ್ ತಂದೆ ತಾಯಿ ವೈಯಕ್ತಿಕ ತೇಜವಾದ. ಇದು ಹೇಳಿ ಎಲ್ಲಿ ಸರಿ ಇದೆ ನೀವ್ ಹೇಳಿ ಮೇಡಮ್, ನೀವ್ ಹೇಳಿ ಮೇಡಮ್. ನಮ್ ತಂದೆ ಬಗ್ಗೆ ಗೊತ್ತಿದ್ಯಾ? ನಮ್ ತಂದೆ ಎಂತ ಆನೆಸ್ಟ್, ಒಂದೇ ಒಂದಿನ 40 ವರ್ಷ ಸರ್ವಿಸ್ ಅಲ್ಲಿ ರಜಾ ಕೆಲಸ ಮಾಡಿರ್ತಕ್ಕಂತ ಆನೆಸ್ಟ್ ನಮ್ ತಂದೆ. ಯಾರಿಗಾದ್ರೂ ಕೇಳಿ, ಎಲ್ಲ ಟೀಚರ್, ಯಾಕಂದ್ರೆ ಒಂದೇ ಒಂದಿನ ಎಲ್ಲಿ ತಪ್ಪಿಸ್ಕೊಂಡ್ರೆ ಶಾಲಾ ಮಕ್ಕಳಿಗೆ ನೋಡಿ ನಮ್ ತಂದೆ ತಾಯಿ ಬಗ್ಗೆ ಆಪಾದನೆ ಮಾಡಿ ನೀವಿಬ್ರು ಏನೋ ಕಿತ್ತಾಡ್ಕೊಳ್ಳೋದಕ್ಕೆ ನಿಮ್ಮ ಇಚ್ಛೆಗೋಸ್ಕರ ಮದುವೆ ಆಗಿದ್ದೀರಿ. ವಯಸ್ಸಾಗಿರೋ ತಂದೆ ತಾಯಿನ ಯಾಕ್ರಿ ತರ್ತೀರಿ? ಅವ್ರಿಗೂ ಅಪ್ಪ ಅಮ್ಮ ಇದಾರೆ, ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ. ಕೇಳಿಸ್ಕೊಳ್ಳಿ, ಇಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈಗ್ಲೇ ನೀವು ಅತ್ತೆ ಮಾವ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕಾಗಿರೋರ್ಗೆ ಹಂಗ ಮಾತಾಡಿದ್ರೆ ಸರಿ ಆಗಲ್ಲ. ಅವ್ರು ಮಾಡಿದ್ ಸರಿ ತಪ್ಪು ಅಂತಲ್ಲ ರೀ, ಅವ್ರು ಮಾಡಿದಕ್ಕೆ ಅವ್ರ ಅಪ್ಪ ಅಮ್ಮನಿಗೆ ಯಾರ್ರಿ ನಿಮ್ಗೆ ಮಾತಾಡಕ್ ರೈಟ್ಸ್ ಕೊಟ್ಟಿದ್ರು? ನಾವು ಸತ್ತೋಗ್ಬೇಕಂಗಾದ್ರೆ ಹೇಳಿ, ನಾವು ಸತ್ತೋಗ್ಬೇಕು. ಅವ್ನು ಬೀದಿಯಲ್ಲಿ ದಯವಿಟ್ಟು ಸರಿಯಾಗಿ ಮಾತಾಡ್ರಿ. ಲೈವ್ ಹೋಗ್ತಾ ಇದೆ, ಇದು ಎಷ್ಟು ನೋವಾಗ್ತಿದೆ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಕೆಟ್ಟ ಪೋರ್ಟ್ರೇಟ್ ಮಾಡಿದಾನೆ ಗೊತ್ತಾ? ನಮ್ಮ ಅಪ್ಪ ಅಮ್ಮನು ನಮ್ನೆಲ್ಲ ಸೂಳೆತನ ಮಾಡಿ ದಯವಿಟ್ಟು ಹೇಳೋದು ಅರ್ಥ ಆಗ್ತಿಲ್ವಾ? ಲೈವ್ ಮೇಡಮ್, ಇದು ಮಕ್ಕಳು ನೋಡ್ತಿರ್ತಾರೆ ಅಷ್ಟೇ. ಸುಳ್ಳು ಬಗ್ಗೆ ಬೇಡ. ಏನಿದೆ ಅಸಹ್ಯ? 20 ಸಲ ಬೀಪ್ ಹಾಕಕ್ಕಾಗಲ್ಲ ಮಾತಾಡಿ ಮೇಡಮ್. ನನಗೆ ಇವ್ನು ಮಾಡಿರೋದು ಮರ್ಯಾದೆ ನೀವಿಬ್ರು ಸರಿ ಮಾಡ್ಕೊಳ್ರಿ. ನೀವುಗಳು ಮಾಡ್ಕೊಳ್ಳೋ ಕಿತಾಪತಿ ಕೆಲ್ಸಕ್ಕೆ ನಿಮ್ಮ ಅಪ್ಪ ಅಮ್ಮನ ಯಾಕ್ರಿ ಅಳ್ತಿ? ಮನೇಲಿ ಕುತ್ಕೊಂಡು ವಯಸ್ಸಾಗಿರೋರು ನೋಡ್ತಿರ್ತಾರೆ. ಏನಾರ ಹೆಚ್ಚು ಕಡಿಮೆ ಆದ್ರೆ ನೀವು ಜವಾಬ್ದಾರಿ ತಗೊಳ್ತೀರಾ? ತಂದೆ ತಾಯಿಗೆ ನೀವು ಜವಾಬ್ದಾರಿ ಅಂತಾನೆ ಅಲ್ಲ ರೀ. ಬಂದ್ ನನ್ನನ್ನ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಲಿಲ್ವಾ? ಮದ್ವೆ ಆಗ್ಬೇಕಾದ್ರೆ 2-3 ವರ್ಷ ಓಡಾಡಿದಿರಿ, ಒಟ್ಟಿಗೆ ಕೈ ಹಿಡ್ಕೊಂಡು ಓಡಾಡಿರ್ತೀರಿ, ಮಾತಾಡಿರ್ತೀರಿ. ಯಾವತ್ತು ಅದ್ ಹೆಂಗ್ 3 ತಿಂಗಳಿಗೆ ಗೊತ್ತಾಗ್ಬಿಡ್ತು? ಮತ್ತೆ ಮದ್ವೆ ಆದ್ಮೇಲೆ ಸಾಮಾನ್ಯ ನನಗೆ ಒಂದ್ ಕಂಪ್ಲೇಂಟ್ ಮಾಡ್ತಾರೆ, ತೀರಾ ಹೆಣ್ಮಕ್ಳು ಪರವಾಗಿ ಹೋಗ್ಬೇಡಿ ನೀವು ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರ ಪರವಾಗಿ ಬಾಗಿರ್ತೀನಿ ನಾನು ಅಂತ. ಬಟ್ ಈ ವಿಚಾರದಲ್ಲಿ ನೋಡಿ, ಅವರಿಗೂ ತಂದೆ ತಾಯಿ, ಅವ್ರ ತಾಯಿಗೂ ವಯಸ್ಸಾಗಿರುತ್ತೆ, ಅದನ್ನ ನೋಡ್ಕೋಬೇಕು ನೀವು. ಹುಡುಗಿ ಅನ್ಕೊಂಡು ನಾಲ್ಗೆ ಹೆಂಗ್ ಬೇಕಾದ್ರೂ ಹರಿ ಬಿಡ್ಬೋದು ಅಂತಲ್ಲ ಮೇಡಮ್. ಅವ್ರಿಗೂ ಲಾಗಳಿದಾವೆ, ಈಗ ಕಾನೂನು ವಿಪರೀತ ಚೇಂಜ್ ಆಗಿದೆ. ನನಗೆ ಮೋಸ ಆಗಿರೋದು ನನಗೆ ಎಷ್ಟು ನೋವಾಗ್ತಿದೆ. ಮೋಸ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ನಿಮಗೆ ಮೊದಲನೇವ್ರಿಗೆ ಒಂದು ರೀಸನ್ ಕೊಡ್ತೀರಿ, ಎರಡನೇವ್ರಿಗೆ ಇನ್ನೊಂದು ರೀಸನ್ ಕೊಡ್ತೀರಿ, ಮೂರನೇವ್ರದ್ದು ಇದು ಒಂದೇನು ನನಗಿಲ್ಲ. ನಾನು ಈಗಲೂ ಅಗ್ರಿ ಮಾಡ್ತೀನಿ. ಬಟ್ ಅವನಿಗೆ ನನ್ನ ಫೋಟೋಸ್ ವಿಡಿಯೋಸ್ ಬಿಡೋದೇ ತಂದೆ ತಾಯಿಗೆ ಅನುವಾರದ ಪದಗಳನ್ನಂದು ಈಗಲೂ ಅಗ್ರಿ ಮಾಡ್ತೀನಿ ಅಂದ್ರೆ ಈಗ ಹೆಂಗ್ ಮನೆಗೆ ಹೋಗಿ ಮದುವೆ ಆಗಿರೋದು? ಯಾರು ಇಲ್ಲಿ ಜೋರ ಕಟ್ಟಾಕ್ ಮದುವೆ ಮಾಡಿಲ್ಲ. ಅವನಿಗೂ ಗೊತ್ತು ನಾವಿಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಅಂತ. ಇಷ್ಟಪಟ್ಟ ಮೇಲೆ ಇಷ್ಟು ಅಸಹ್ಯ ಮಾಡಿದಾನೆ, ಅದು ನಾವು ಡಿಲೀಟ್ ಮಾಡ್ಲಿ. ನಾನು ಈಗಲೂ ಇವತ್ತು ಒಪ್ಕೊಂತೀನಿ, ಇವತ್ತಿಗೂ ಹೇಳ್ತಾ ಇದೀನಿ, ಒಪ್ಕೊಂತೀನಿ. ಮಾಡ್ಬಿಡ್ರಿ, ಡಿಲೀಟ್ ಮಾಡಿಸಿ. ನಾನು ಈ ತರ ಅಸಹ್ಯ ಬಿಹೇವ್ ಮಾಡಲ್ಲ ಅಂತ ಹೇಳಿ ಜಗಳ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆಯಲ್ಲ, ಅದು ಬರೀ ಮದುವೆ ಮಾಡ್ಕೊಳ್ಳೋದು ಮಕ್ಳು ಮಾಡ್ಕೊಳ್ಳೋ ವಿಚಾರ ಅಲ್ಲ ಸರ್. ನಿಮ್ದೇನೇ ಪ್ರಾಬ್ಲಮ್ ಇದ್ರೆ ಅವ್ರು ನಿಂತ್ಕೋಬೇಕು. ಕೇಳಿಸ್ಕೊಳ್ಳಿ, ಅವ್ರ ಪ್ರಾಬ್ಲಮ್ ನೀವು ನಿಂತ್ಕೋಬೇಕು. ಅದನ್ನ ಬಿಟ್ಕೊಂಡು ಖುಷಿಯಾಗಿದ್ದಾಗ ಏನೋ ಫೋಟೋಸ್ ತಗೊಂಡಿರ್ತೀರಿ, ವಿಡಿಯೋಸ್ ತಗೊಂಡಿರ್ತೀರಿ, ತಪ್ಪು ಅಂತ ಹೇಳಲ್ಲ.